ಇದ್ದಾರೆ ಅಂತೇಳಿ ಡಾಕ್ಟರ್ ಬಸವರಾಜ ಜಗಜಂಪುರಿ ಹೇಳ್ತಾರೆ ಸರ್. ಹಾಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾವ್ಯ ಕತೆ ಬರೆದವರು ಶಿರೂರವ್ರಿ ಮತ್ತು ಸಾಹಿತ್ಯ ಕಮ್ಮಟಗಳನ್ನು ಜರುಗಿಸಿ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಅಂಕುರಿಸಿದವರು. ಮಕ್ಕಳ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿ ದುಡಿದಂಥ ಇವರು ನಮ್ಮ ಶಿರೂರು ಗುರುಗಳ ಬಗ್ಗೆ ಡಾಕ್ಟರ್ ಗುರುದೇವಿ ಹುಲಪ್ಪನವರ ಮಠ ಅವರು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾರೆ ಸರ್. ಅವರ ಬದುಕಿನ ಸಂದೇಶ ನಡೆದಷ್ಟು ದಾರಿ ಪಡೆದಷ್ಟು ಭಾಗ್ಯವಿದೆ ಸವ್ಯಸಾಚಿ ಅಂತೇಳಿ ಹೇಳ್ತಾರೆ ಸರ್. ನಮ್ಮ ಪ್ರಕಾಶ್ ಅವಲಕ್ಕಿ ಅಂತೇಳಿ ಎಮ್ಮಕಂಡಿ ಸರ್. ಈ ಸರ್ ಪ್ರಕಾಶ್ ಅವರು ಭಾಳ ಒಂದು ಕಾರ್ಯನಿರತವಾಗಿ ಭಾಳ ಕೆಲಸ ಮಾಡ್ಯಾರ ಸರ್. ಆಮೇಲೆ ಸರ್ ಬಸವರಾಜ ಗಾರಿಗೆ ಅವರು ಬೆಳಗಾದವ್ರು ರೀ ಸದಾ ಸಮಾಜಮುಖಿ ಚಿಂತಕ ಶಿರೂರು ಗುರುಗಳು ಅಂತಲೇ ಅವರು ಸಮಾಜಭೂಷಣ ಸೇವಾ ಕಿಂಕರ ಸಕಲರಿಗೂ ಲೇಸನ್ನೇ ಬಯಸುವಂಥವ್ರು ಅಂತ ಒಂದು ಇವರು ಸರ್ ಶರಣ ಜೀವಿಗಳು ಸರ್. ಆಮೇಲೆ ಸರ್ ನಮ್ಮ ಭಾಸ್ಕರ್ ಶಂಕರ್ ಮಾಣೆ ಅಂತ ಬರೀತಾರೆ ಸರ್ ಡ್ಯಾಮ್ದವರು. ಶಿರೂರವರ ಕೌಟುಂಬಿಕ ಬದುಕು ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಹಳ ಸರ್ ಎಲ್ಲೈತಿ ಸಮೃದ್ಧವಾದಂಥ ಒಂದು ಬದುಕು. ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳೆಲ್ಲ ಅಪಾರ ಭಾಳ ಚಂದ ಇದ್ದಾರೆ ಸರ್. ಮುಂದೆ ಹೆತ್ತವರ ಸಂಸ್ಕಾರ ಮತ್ತು ಮಾರ್ಗದರ್ಶನದ ಕೊರತೆಯಿಂದ ಬಳಲುತ್ತಿರುವಂಥ ಕುಟುಂಬಗಳಿಗೆ ಶಿರೂರು ಗುರುಗಳ ಒಂದು ಕೌಟುಂಬಿಕ ಇದೆ ಸರ್ ಜೀವನ ರೀ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಅಂತ ಹೇಳ್ತಾರೆ ಸರ್. ನಿಜಕ್ಕೂ ಹಾಗಿದೆ ಸರ್. ಅವರು ಅಂದರೆ ಎಲ್ಲ ಕುಟುಂಬ ವರ್ಗದವರು ಎಲ್ಲ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕ ಒಂದು ಕಳಕಳಿ ಜೊತೆಗೆ ರೀ ಶರಣ ಸಂಸ್ಕೃತಿಯನ್ನು ಹೊಂದಿದವರಾಗಿದ್ದಾರೆ ರೀ. ಹಾಗೆ ಸರ್ ಮಹಾವೀರ್ ತೆಳಗಡೆ ಸರ್ ಅತ್ನೆಯವರು ಬರೀತಾರೆ ರೀ ಘಟಪ್ರಭೆಯ ಪರಿಸರದಲ್ಲಿ ಸರ್ ಅನ್ನದಾಸು ಒದಗಿಸಿಕೊಟ್ಟು ವಿದ್ಯಾರ್ಥಿಗಳಿಗೆ ಸರ್ ಆಶ್ರಯದಾತರಾಗಿ ಎಲ್ಲರಿಗೂ ಅಂತಾರೆ ಸರ್ ಮಾದರಿಯ ಅಂಥ ಗುರುಗಳು ಇವರು ಶಿವರು ಸರ್ ಅಂತ ತಿಳ್ಕೊಂಡ್ರೆ ಅದಕ್ಕಾಗಿ ಅವರು ಇದು ಘಟ್ಟಗಳಲ್ಲಿ ಹರಿಯುವಂಥ ಪ್ರಭೆ ಅಲ್ರಿ ಇದಕ್ಕೆ ಘಟಪ್ರಭಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ತಮ್ಮ ಹೆಸರಿಗೆ ಶಿವಪ್ರಭೆ ಅಂತೇಳಿ ಇದು ಅಭಿನಂದನಾ ಗ್ರಂಥ ಇಟ್ಟದ್ದು ಸಹಿತ ಭಾಳ ಸಾರ್ಥಕ ಅನ್ಸುತ್ತೆ ರೀ. ಬಹಳಷ್ಟೇ ಜನರು ಬಹಳ ಪ್ರೀತಿಯಿಂದ ಸರ್ ಗುರುಗಳಿಗೆ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ತಮ್ಮ ಕೃತಜ್ಞತೆಯನ್ನು ಅನುಭವಿಸಿದ್ದಾರೆ ರೀ. ಅಷ್ಟೇ ಶಿರೂರು ದಂಪತಿಗಳು ಕೂಡ ರೀ ಭಾಳಷ್ಟು ಹರ್ಷಚಿತ್ತರಾದಂಥ ಅವರ ಪ್ರಸನ್ನ ಮುಖವನ್ನು ಕಂಡು ನನಗೂ ಭಾಳ ಆನಂದ ಆಯ್ತು ರೀ. ಅವರ ಒಂದು ಈ ಒಂದು ಕಾರ್ಯ ಸರ್ ಇತರರಿಗೂ ಮಾದರಿಯಾಗಿದೆ ಅಂತೇಳಿ ಹೇಳಲಿಕ್ಕೆ ತುಂಬ ಅಭಿಮಾನ ಅನಿಸ್ತದೆ ಸರ್. ಆದಮೇಲೆ ಇಲ್ಲಿಯವರೆಗೆ ಸಂಕ್ಷಿಪ್ತವಾಗಿ ಬಹುದೊಡ್ಡ ಜೀವನವನ್ನು ಸಾಗಿಸಿದಂತಹ ಎಸ್.ಎಂ. ಶಿರೂರು ಗುರುಗಳ ಬಗ್ಗೆ ಕೆಲವು ಮಾತುಗಳನ್ನ ಆಡಿದರು. ಅದೇ ಕಾಲಕ್ಕೆ ಆ ಒಂದು ಸಮಾರಂಭದಲ್ಲಿ ಏನೇನು ನಡೀತು ಅದೇ ಕಾಲಕ್ಕೆ ಇನ್ನೊಂದು ಅವರ ಕುರಿತಾಗಿ ಅಭಿನಂದನಾ ಗ್ರಂಥ ಅದರಲ್ಲಿರುವ ವಿಷಯ ಅದನ್ನು ವಿವರಿಸಿದಂಥದ ಒಬ್ಬ ಲೇಖಕರ ಸಲುವಾಗಿ ಬದಲಾಗಿ ಸಂಪಾದಕರ ಬದಲಾಗಿ ಅನೇಕ ಮಾತುಗಳನ್ನ ಆಡಿದ್ದಾರೆ. ನಿಜವಾಗಿಯೂ ನಾವೆಲ್ಲರೂ ಈ ಸಮಾಜದಿದ್ದುವ ಕೆಲಸದಲ್ಲೇ ಮಕ್ಕಳನ್ನು ತಯಾರು ಮಾಡೋ ಕೆಲಸದಲ್ಲ ತಮ್ಮ ಜೀವನವನ್ನು ಕಳೆದಂಥ ಎಸ್.ಎಂ. ಶಿರೂರು ಗುರುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದು ಸಮಾಜಕ್ಕೆ ಇಂಥ ಒಂದು ಸೇವೆಗಳು ಗೊತ್ತಾಗಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮಗಳು ಇವತ್ತು ನಡೆಸಿದ್ದೀವಿ. ಅದನ್ನು ಚೆನ್ನಾಗಿ ನಿರ್ವಹಿಸಿ ಕೊಟ್ಟರು ನಮ್ಮ ಬೆಟಗೇರಿಯವರು. ನಿಮಗಿದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ದೇಶಿತರ ಸತ್ಯ ಕೈಗಳಲ್ಲಿ ವಂದನೆಗಳು.